ಭ್ರಷ್ಟಾಚಾರ ನಾವು ಹೇಳಿ 40% ಸರ್ಕಾರ ಇದಿನ್ನು ಅಂತ ಹೇಳಿ ಈ ಸರ್ಕಾರ ಬಂದರೆ ಅದು ಕಡಿಮೆ ಆಗ್ಬೇಕಾ ಜಾಸ್ತಿ ಆಗ್ಬೇಕಾ? ಇದು ನಮ್ಮ ಪ್ರಶ್ನೆ. ಅದು ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ಆಗಬಾರ್ದು. ಅರ್ಥ ಮಾಡ್ಬೇಡಿ. 40 ಮೇಲೋಗಿದೆ ಬಿಟ್ಟರೆ 40 ಕಡಿಮೆ ಆಗಿದೆ. ನಾನು ಜನ ತೀರ್ಮಾನ ಮಾಡಿದ್ದೇನು ಅಥವಾ ನಾವು ಕಾಂಟ್ರಾಕ್ಟ್ ತೀರ್ಮಾನ ಮಾಡಿದ್ರು 40% ಸರ್ಕಾರ ಇದೆ, ಅದು ಹೋಗ್ಬೇಕು ಅಂತ. ಇದು ಬಂದ್ಮೇಲೆ ಏನಾಯ್ತು, ಅದನ್ನೇ ಉಳಿಸಿದ್ರು. ಇದು ಮುಂದಕ್ಕೆ ಹೋಗಿದ್ದಾರೆ ಬಿಟ್ಟರೆ ಕಡಿಮೆ ಆಗಿಲ್ಲ. ಇದ್ರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ನೀವು ಮಾತಾಡ್ತೇವೆ. ಮೊನ್ನೆ ಕೆಂಪಣ್ಣವರಿಲ್ಲ, ಬಾಂಡ್ಲಿಂದ ಬೆಂಕಿ ಬಿದ್ದಂಗಾಯ್ತು ಅಂತ ಹೇಳಿಲ್ವಾ? ಬಾಂಡ್ಲಿಂದ ಬೆಂಕಿ ಬಿದ್ದಿದ್ದಂತ ಕೆಂಪಣ್ಣವರು ಹೇಳಿದ್ರು. ನಾನು ಹೇಳ್ತಾ ಇದ್ದೇನೆ, ಕರೆ ಬಿಟ್ಟು 10 ಬಾಂಡ್ ತಂದಿದ್ದೀವಿ. ಈಗ ಅಧಿಕಾರಿಗಳನ್ನ ಕೈಗೊಮ್ಮೆ ಮಾಡ್ಕೊಂಡಿದ್ದಾರೆ ರಾಜಕಾರಣಿಗಳು. ಅಧಿಕಾರಿಗಳು ಹೇಳ್ದಂಗೆ ಅವ್ರು ಕೇಳ್ತಾವೆ. ಇವತ್ತು ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ಅಧಿಕಾರಿಗಳು. ಅವರು ತಗೊಳ್ಳಲಾದ್ರೂ ಕೂಡ ಇವ್ರು ತಗೊಂಡಂಗೆ ಮಾಡ್ತಾರೆ. ಇದು ವ್ಯವಸ್ಥೆ ಆಗ್ಬಿಟ್ಟಿದೆ. ಇದು ಕಡಿಮೆ ಆಗಬೇಕು, ಇದು ಆಗಬಾರ್ದು. ಭ್ರಷ್ಟಾಚಾರ ಇಲ್ಲ ಅಂತ ನನಗೆ ಬಿಡಿ ಇಲ್ಲ. ನಾನು 1988 ಕಟ್ಟಡ ಕೆಲಸ ಮಾಡ್ತೇನೆ. ಇಷ್ಟು ಭ್ರಷ್ಟಾಚಾರ ಏನೋ ಕೊಟ್ಟು ಡಿಸ್ಕೊಳ್ಳೋದು. ಇನ್ನು ಓಟ್ರಿಗೆ ಟಿಪ್ಸ್ ಹಾಕಿದ್ರಲ್ಲ, ಆ ಟಿಪ್ಸ್ ಹಾಕ್ಬೇಕಂಗೆ ಇರೋದು. ಬಟ್ ಇವತ್ತು ಅದಿಲ್ಲ. ಕರಪ್ಷನ್ ಇಸ್ ಮೈ ರೈಟ್, ಕರಪ್ಷನ್ ಇಸ್ ಮೈ ರೈಟ್ ಹಕ್ಕು ಆಗಿದೆ. ಇದು ಸಂವಿಧಾನದ ಬರದೈತೆ ಆಗ್ಬಿಟ್ಟಿದೆ. ಇದು ಅದು ಆಗಬಾರ್ದು ಅಂತಕ್ಕಂಥದ್ದು ಒಂದು ವಿಷಯ. ಸರ್ಕಾರವು ಯಾವುದೇ ವಿಳಂಬ ಮಾಡದೆ ಗುತ್ತಿಗೆದಾರರಿಗೆ ಬಿಲ್ ಹಣ ಪಾವತಿ ಮಾಡಬೇಕು. ಪ್ಯಾಕೇಜ್ ಕಾಮಗಾರಿ ಪದ್ಧತಿ ರದ್ದಾಗಬೇಕು. ಜಿಎಸ್ಟಿ ವ್ಯತ್ಯಾಸ ಸರಿಪಡಿಸಬೇಕು. ಕೇಂದ್ರ ಸರ್ಕಾರದ ಮಾದರಿಯಲ್ಲಿ 1:1 ಅನುಪಾತದಲ್ಲಿ ರಾಜ್ಯ ಸರ್ಕಾರ ಟೆಂಡರ್ ಕರೆಯಬೇಕು. ಎಲ್ಒಸಿ ನೀಡುವಾಗ ತಾರತಮ್ಯ ಮಾಡುವುದನ್ನು ನಿಲ್ಲಿಸಬೇಕು. ರಾಜ್ಯದಲ್ಲಿ ಸಿವಿಲ್ ಗುತ್ತಿಗೆದಾರರಿಗೆ ಬಾಕಿ ಇರುವ 31,000 ಕೋಟಿ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಮತ್ತು ಅಧಿಕಾರಿಗಳು ಮತ್ತು ಎಂಜಿನಿಯರ್ಗಳ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಎಂಬುದನ್ನು ಸೇರಿದಂತೆ ಗುತ್ತಿಗೆದಾರರ ಹಲವು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ತಕ್ಷಣ ಈಡೇರಿಸಬೇಕು ಎಂದು ತುಮಕೂರು ಜಿಲ್ಲಾ ಸಿವಿಲ್ ಗುತ್ತಿಗೆದಾರರ ಜಿಲ್ಲಾಧ್ಯಕ್ಷ ಎಡಿ ಬಲರಾಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಾಯಿಸಿದ್ದಾರೆ. ತುಮಕೂರು ನಗರದ ಲೋಕೋಪಯೋಗಿ ಇಲಾಖೆಯ ಗುತ್ತಿಗೆದಾರರ ಸಂಘದ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಹಿಂದಿನ ಸರ್ಕಾರ 40% ಎಂದು ಆರೋಪ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರ ಬಿಲ್ ಬಾಕಿ ಬಿಡುಗಡೆಯೂ ಸೇರಿದಂತೆ ಗುತ್ತಿಗೆದಾರರ ಸಮಸ್ಯೆಗಳನ್ನು ಈಡೇರಿಸುತ್ತೇವೆ ಎಂದು ಭರವಸೆ ನೀಡಿದ್ದ ಕಾಂಗ್ರೆಸ್ ಸರ್ಕಾರ 1.5 ವರ್ಷದಿಂದ ಗುತ್ತಿಗೆದಾರರ ಯಾವುದೇ ಸಮಸ್ಯೆಗಳನ್ನು ಈಡೇರಿಸಿಲ್ಲ. ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಗುತ್ತಿಗೆದಾರ ನಲಗಿ ಹೋಗಿದ್ದಾರೆ. ಸಾಲ ಮಾಡಿ ಕಾಮಗಾರಿ ಮಾಡಿದ ಗುತ್ತಿಗೆದಾರ ಬಡ್ಡಿ ಕಟ್ಟಲಾಗದೆ ಊರು ಬಿಟ್ಟಿದ್ದಾರೆ. ಎಂಜಿನಿಯರ್ಗಳ ಕಿರುಕುಳದಿಂದ ಬೇಸತ್ತು ಗುತ್ತಿಗೆದಾರರು ಲೋಕಾಯುಕ್ತದ ಬಾಗಿಲು ತಟ್ಟಿರುವುದು ತಾಜಾ ಉದಾಹರಣೆಗೆ ಚಿಕ್ಕನಾಯಕನಹಳ್ಳಿಯಲ್ಲಿ ಎಂಜಿನಿಯರ್ಗಳು ಲೋಕಾಯುಕ್ತದ ಬಲೆಗೆ ಬಿದ್ದಿರುವ ಘಟನೆ ನಡೆದಿದೆ. ಸ್ಟೇಟ್ ಯಾವುದು 31,000 ಕೋಟಿ ಸ್ಟೇಟ್ ಅನುದಾನ, ಕೇಂದ್ರ ಸರ್ಕಾರದ ಅನುದಾನ. ಇದು ಸ್ಟೇಟ್ ಅನುದಾನ ಏನು ಕೆಲಸ ತಗೊಂಡ್ರೆ ಆ ಕೆಲಸಗಳು ಅನುದಾನ ಅದಕ್ಕೆ ಹಣ ಬಿಡುಗಡೆ ಮಾಡ್ತಿಲ್ಲ. ಆದ್ರೂ ಟೆಂಡರ್ ಕರೀತಾವೆ. ಟೆಂಡರ್ ಬಂದ ನಮ್ಮ ಸಿಗಾಕ್ತಾರೆ. ಒಂದು ಎರಡನೇದೇನಾಗಿದೆ, ಯಾವುದು ಹಣ ಬರುತ್ತೆ ಈಸಿಯಾಗಿ ಬರುತ್ತೆ, ಯಾವುದು ದುಡ್ಡಿದೆ ಅದನ್ನ ಪ್ಯಾಕೇಜ್ ಮಾಡ್ತಾರೆ, ಯಾವುದು ದುಡ್ಡಿಲ್ಲ ಅದನ್ನ ಪ್ಯಾಕೇಜ್ ಮಾಡ್ತಾರೆ. ಅದು ನಮ್ಮಂತ ಕಾಂಟ್ರಾಕ್ಟ್ ಏನು 2 ಕೋಟಿ 3 ಕೋಟಿ 5 ಕೋಟಿ 10 ಕೋಟಿ ಮಾಡ್ತೀವಲ್ಲ ಅವರೆಲ್ಲ ಪ್ಯಾಕೇಜ್ ಸಾಯ್ತಾರೆ. ಯಾರು ಗರಿಷ್ಠವಾಗಿ ಹಣ ರೆಡಿ ಇದೆ ಅದು ಪ್ಯಾಕೇಜ್ ಮಾಡ್ತಾರೆ, ಪ್ಯಾಕೇಜ್ ಕರೀತಾರೆ, ಅವ್ರಿಗೆ ಅನುಕೂಲ ಮಾಡ್ತಾ ಇದ್ದಾರೆ. ಬಿಟ್ಟರೆ ನಮ್ಮ ಸಣ್ಣ ಕಾಂಟ್ರಾಕ್ಟ್ಗಳು ಅನುಕೂಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅನ್ನೋ ಇಷ್ಟು 25 ಕೋಟಿ ಗ್ರ್ಯಾಂಟ್ ಬಿಡುಗಡೆ ಮಾಡ್ತಾರೆ. ಆ 25 ಕೋಟಿಗೆ ಅನುಪಾತ 1:1 ಇಲ್ಲ. ಇವರು 25 ಕೋಟಿ ಇದ್ರೆ 2.5 ಕೋಟಿನ 3 ಕೋಟಿನ ಅನುದಾನ ಇಟ್ಕೊಳ್ಳೋದು ಈ ವರ್ಷಕ್ಕೆ. ಇನ್ನು ಮಿಕ್ಕಿದ 25 ಕೋಟಿ ಕರೀತಾರೆ. ಅಂದರೆ ಇದು 25 220 ಕಾಸ್ಟ್ ಎಷ್ಟು ಲೆಕ್ಕ ಹಾಕಿ 1,000 ಕೋಟಿ ಅಷ್ಟು ಹಣ ಇವರು 1:1 ಅನುಪಾತ ಬಿಡುಗಡೆ ಮಾಡೋದಿಲ್ಲ. ಅದಕ್ಕೋಸ್ಕರ ನಮ್ಮ ಗೊತ್ತಾ ಇದೆ, ಹಣ ಇದ್ರೆ ಟೆಂಡರ್ ಕರೀರಿ, ಹಣ ಇದ್ರೆ ಟೆಂಡರ್ ಕರಿಬೇಡ್ರಿ. ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ 3-4 ಜನ ಕಾಂಟ್ರಾಕ್ಟ್ ಊರು ಬಿಟ್ಟರು. ಇನ್ನು ಕೆಲವೇ ಜನ ಊರು ಬಿಡೋರಿದ್ದಾರೆ. ಈಗಾಗಲೇ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಒಂದು ಎರಡನೇದು ನಾವು ಕೇಳ್ತಾ ಇರೋದು
ಕೇಂದ್ರ ಸರ್ಕಾರದ ರೀತಿಯಲ್ಲಿ ನೀವು ಅದನ್ನು ಅನುದಾನ ಕೊಡಬೇಕು. ಉದಾಹರಣೆಗೆ ನಗರೋತ್ಥಾನ 1:1 ಏನು ಟೆಂಡರ್ ಕರೀತಾರೆ, ತುಮಕೂರು ಮುನ್ಸಿಪಾಲಿಟಿ ಆಗಲಿ ನಗರಸಭೆ ಆಗಲಿ ಏನು ಟೆಂಡರ್ ಕರೀತಾರೆ ಆ ಟೆಂಡರ್ಗೆ ಅನುಗುಣವಾಗಿ ದುಡ್ಡು ಇರ್ತದೆ. ಸ್ಟೇಟ್ ಗೌರ್ಮೆಂಟ್ ಆ ರೀತಿ ಮಾಡ್ತಾರೆ. ಉದಾಹರಣೆ ನಗರೋತ್ಥಾನ ಕೇಂದ್ರ ಸರ್ಕಾರ, ಅಟಲ್ ಭುಜಲ್ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ಶ್ರಮಣ ಕೇಂದ್ರ ಸರ್ಕಾರ, ಮತ್ತು ಈಗೇನು JJM ಅಂತ ಕರಿತಾ ಇದ್ದಾರೆ ಜಲಜೀವನ್ ಮಿಷನ್, ಅದು ಕೇಂದ್ರ ಸರ್ಕಾರ. ಅಲ್ಲಿ 1:1 ಟೆಂಡರ್ ಕರೀತಾರೆ. ಬಟ್ ರಾಜ್ಯ ಸರ್ಕಾರದಲ್ಲಿ ಅದು ಆಗ್ತಾ ಇಲ್ಲ. ರಾಜ್ಯ ಸರ್ಕಾರದಲ್ಲಿ 1 ಕೋಟಿ ರೂಪಾಯಿ ಕಂಡ್ರೆ 10 ಲಕ್ಷ ರೂಪಾಯಿ ಅದಕ್ಕೆ ಪ್ರಾವಿಷನ್ ಮಾಡ್ಕೊಳ್ತಾರೆ. ಇಲ್ಲಿ ಇವತ್ತು ಫಾಸ್ಟ್ ಇದೆ ಕೆಲಸ. ಹಿಂದೆ ಇತ್ತು ಆ ಸರ್ಕಾರ, ಹಿಂದೆ ಇತ್ತು ಆ ಮಿಷನ್ ಇರಲಿಲ್ಲ, ಅವಾಗ ಫಾಸ್ಟಾಗಿ ಕೆಲಸ ಆಗ್ತದೆ. ಈಗ ಕೆಲಸ ಪ್ರಾರಂಭ ಮಾಡಿದ ತಕ್ಷಣ 3 ತಿಂಗಳು ಟೈಮ್ ಕೊಟ್ಟರೆ 3 ತಿಂಗಳು ಮುಗಿಸ್ತಾರೆ, 6 ತಿಂಗಳು ಟೈಮ್ ಕೊಟ್ಟು ಆಗುತ್ತೆ. ಬಟ್ ಅನುದಾನ ಅಷ್ಟು ಇಟ್ಕೊಂಡಿಲ್ಲ. ಅದರಿಂದ ಅದು ಭಾರಿ ತೊಂದರೆ ಆಗ್ತದೆ. ನೀವು 1:1 ಟೆಂಡರ್ ಕರೀತೀವಿ ಅಂತಕ್ಕಂಥ ಅದು ಬೇಕಾದ್ರೆ ಕೇಳಿ ಸರ್ಕಾರಕ್ಕೆ ವರದಿ ಕೇಳ್ತಾ ಇದ್ದಿಲ್ಲ. ಈಗ 25 ಕೋಟಿ ಕೊಟ್ಟವ್ರೆ, 25 ಕೋಟಿ 1:1 ಇಟ್ಕೊಂಡಿಲ್ಲ ಇವರು. ಇದನ್ನ ಸೇರಿ ಒಂದೇ ಪ್ಯಾಕೇಜ್ ಮಾಡಿದ್ದಾರೆ. ಇದ್ರ ಉದ್ದೇಶ ಏನು ಅಂತಂದರೆ, ಯಾರೋ ಒಬ್ಬ ಬಲಿಷ್ಠವಾದ ಗುತ್ತಿಗೆದಾರರಿಗೆ ಇದನ್ನು ಎಂಟ್ರೆಸ್ಟ್ ಮಾಡುವಂಥ ವಿಚಾರ. ಅಲ್ಲಿ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡ್ತೀವಿ. ಇದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಯಾಕೆಂದರೆ ಸಣ್ಣ ಪ್ಯಾಕೇಜ್ 5 ಕೋಟಿ 10 ಕೋಟಿ ಆದರೆ ಅನೇಕ ಜನ ಕಾಂಟ್ರಾಕ್ಟ್ಗಳನ್ನ ನಾವು ಹೋಗಿ ಅವರ ಓಲೈಸ್ಕೋಬೇಕು. ಅದ್ರ ಬದಲು ಯಾಕೆ ಬಿಟ್ಟಿದ್ದೀರಿ, ಒಂದೇ ಪ್ಯಾಕೇಜ್ ಟೆಂಡರ್ ಕರೆದಿದ್ದನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಒಂದೇ ಪ್ಯಾಕೇಜ್ ಮಾಡ್ತಾರೆ. ಇದ್ರ ಉದ್ದೇಶ ಗರಿಷ್ಠವಾದ ಕಾಂಟ್ರಾಕ್ಟರ್ಗೆ ಕೊಡಬೇಕು ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ. ಅದು ಕೂಡ ಇವತ್ತು ಪ್ಯಾಕೇಜ್ ಪದ್ಧತಿ ರದ್ದಾಗ್ತಾ ಇಲ್ಲ. ಅದ್ರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಒಂದು. ಎರಡನೇದು GST ಬಗ್ಗೆ. GST ಏನಾಗಿತ್ತು, ನಮ್ಮದು GST ಬಂದು 2017 ಡಿಸೆಂಬರ್ 2017 ಜುಲೈ 2017ರಿಂದ ಈ GST ಬಂತು. GST ಬಂದಾಗ ಏನಾಗಿತ್ತು, 12% ಇತ್ತು GST. 12%ಇಂದ ತಿರುಗಿ 18% ಮಾಡಿ 12%ಇಂದ 18% ಮಾಡಿ. ನಾವು ಫಸ್ಟು 4% ವ್ಯಾಟ್ಗಿದ್ವಿ. 4% ವ್ಯಾಟ್ಗಿದ್ದಾಗ ನಮ್ಮದು ಬಿಲ್ಲಲ್ಲೇ ಮುಟ್ಕೊಂಡ್ಬಿಡೋದು, ಸರ್ಕಾರ ಅದನ್ನು ವಾಪಸ್ ಕಟ್ಬಿಡೋದು. ಈಗ 4% ಇದ್ಮೇಲೆ 12 ಆಯಿತು, 12 ಇದ್ಮೇಲೆ 18 ಆಯಿತು. ಆ 4% ಇದ್ದಾಗ ನಾವೇನು 4% ಕಟ್ಟಿದ್ವಿ, ಆ 17 ಬಂದಮೇಲೆ ಅದನ್ನು ಆ ಮಧ್ಯೆ ಟೆಂಡರ್ ಕರೆದಿಲ್ಲ, 4 ಮಧ್ಯೆ ಮತ್ತು 12 ಮಧ್ಯೆ ಟೆಂಡರ್ ಕರೆದಿಲ್ಲ. ಆ ಟೆಂಡರ್ ಕೂಡ ನಮ್ಮ ಹತ್ರ 100% ವಸೂಲಿ ಮಾಡ್ತಾರೆ. ಅದಕ್ಕೆ ಬ್ಯಾಲೆನ್ಸ್ ದುಡ್ಡು ಸರ್ಕಾರ ಕೊಡ್ತಾ ಇಲ್ಲ. ಒಂದು 12 ಆದಮೇಲೆ ತಿರ್ಗಾ 18 ಕರೆದು ಆ ಬ್ಯಾಲೆನ್ಸ್ ಕೂಡ ಕೊಡ್ತಾರೆ. 12 ಆದಾಗ ಅಗ್ರಿಮೆಂಟ್ ಆಗಿರ್ತವೆ, ನಾವು ಎಕ್ಸಿಕ್ಯೂಟ್ ಮಾಡುವಾಗ 18 ಆಗಿದೆ. ಅದಕ್ಕೂ ಆ ಡಿಫ್ರೆನ್ಸ್ ಕೂಡ ಕೊಡ್ತಾ ಇಲ್ಲ. ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ, ನಮ್ಮ ಕೇಂದ್ರ ಸಂಘದವರು ಒತ್ತಾಯ ಮಾಡಿದರೆ ನಾವು ಒತ್ತಾಯ ಮಾಡ್ತಿದ್ವಿ. ಆ ಡಿಫ್ರೆನ್ಸನ್ನು ನಮಗೆ ಕೊಡಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ. ಆಮೇಲೆ ಈಗಾಗಲೇ ಏನಾಗಿದೆ, 12, 13, 14, 14 15 ಇವೆಲ್ಲವನ್ನು ತಗೊಂಡು GST ನಮ್ಮ ತಲೆ ಮೇಲೆ ಆಗ್ತಾ ಇದೆ. ಈಗಾಗಲೇ ಅನೇಕ ಜನರ ಗುತ್ತಿಗೆದಾರರ ಅಕೌಂಟ್ಗಳು ಸ್ಥಗಿತ ಮಾಡಿದ್ದಾರೆ. ಸರ್ಕಾರ ದುಡ್ಡು ಕಟ್ಟಿಲ್ಲ ಅಂತ ಒಬ್ಬೊಬ್ಬರಿಗೆ 20 ಲಕ್ಷ, 25 ಲಕ್ಷ, 60 ಲಕ್ಷ, 65 ಲಕ್ಷ ಪೆನಾಲ್ಟಿ ಬರ್ತಾರೆ. ಅವತ್ತಿನ 2% ಇಂಟ್ರೆಸ್ಟು ಅದಾಗ್ತದೆ. ಅದು ರದ್ದು ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇನ್ನೂ ಕೂಡ ಅದ್ರ ಬಗ್ಗೆ ಸ್ಪಷ್ಟವಾದ ಇದು ತಗೊಂಡಿಲ್ಲ. ಇದ್ರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ನೀವು ಮಾತಾಡ್ತೇವೆ. ಮೊನ್ನೆ ಕೆಂಪಣ್ಣವ್ರು ಒಂದು ಗಾಡಿ ಕೆಂಪಣ್ಣವ್ರಿಲ್ಲ, ಬಾಂಡ್ಲಿಂದ ಬೆಂಕಿ ಬಿದ್ದಂಗಾಯ್ತು ಅಂತ ಹೇಳಿಲ್ವಾ? ಬಾಂಡಿಂದ ಬೆಂಕಿ ಬಿದ್ದಿದ್ದಂತ ಕೆಂಪಣ್ಣವ್ರು ಹೇಳಿದ್ರು. ನಾವು ಹೇಳ್ತಾ ಇದ್ದೇನೆ, ಕರೆ ಮಾಡ್ಬಿಟ್ಟು 10 ಬಾಣ ತಂದಿದ್ದೀವಿ. ಈಗ ಬೇರೆ ಇದು ನನ್ನ ವರ್ಡು, ಕರೆ ಕೊಟ್ಟು ಮೇಲೆ ಅದರ ಕಸ್ರ ಮಾಡ್ತಿದ್ದೀವಿ. ಇವತ್ತು ಕೂಡ ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಬಿದ್ದಿದ್ದೀವಿ ಅಂತ ಅದು ನಾವು ಪುನರುಚ್ಚರಿಸ್ತಾ ಇದ್ದೀವಿ. ನಾನು ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇದ್ದೇನೆ. ನಾನು ಪರಮೇಶ್ ಶಿಷ್ಯ ಅಥವಾ ಕಾಂಗ್ರೆಸ್ ಅಥವಾ ಯಾವ ಇಲ್ಲ, ಗುತ್ತಿಗೆದಾರ ಯಾವ ಇಲ್ಲ ಮಾತಾಡ್ತಾರೆ. ಗುತ್ತಿಗೆದಾರರ ಪರವಾಗಿ ಸಮಸ್ಯೆಗಳ ಬಗ್ಗೆ ಇಲ್ಲಿ ಪತ್ರಿಕೆ ಹಾಕಿ ಕರೆದದ್ದು ಅದು ಇವತ್ತು ಕೂಡ ಬದ್ದಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಕೆಂಪಣ್ಣವರಿಗೆ ವಯಸ್ಸಾಗಿದೆ. ಈಗ ಅಧ್ಯಕ್ಷರು ಕೂಡ ಚೇಂಜ್ ಮಾಡ್ತಾ ಇದ್ದೇವೆ. ಅಲ್ಲಿ ಕಾರ್ಯಾಧ್ಯಕ್ಷ ನೇಮಕ ಮಾಡಿದ್ದೇವೆ. ಈಗ ನೆಕ್ಸ್ಟ್ ರೂಪರೇಖೆಗಳನ್ನ ಮಾಡ್ತೀವಿ. ಏನು ಸರ್ಕಾರದ ಗೊಂದಲದಲ್ಲಿ ಬಹಳ ಕಾಂಟ್ರಾಕ್ಟ್ ಬಿಟ್ರೆ ಏನು ಹಣ ಇದೆ ಆ ಸುಮಾರು ಅವರು 50% ಹಣ ಬಿಡುಗಡೆ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ಬಿಪಿ ಸುರೇಶ್, ಖಜಾಂಚಿ ಕೋದಂಡರಾಮು, ಗುತ್ತಿಗೆದಾರರ ಹುಳಿಯಾರು ಶಿವಾನಂದ, ಚಿಕ್ಕೇಗೌಡ ಸೇರಿದಂತೆ ಇನ್ನು ಅನೇಕ ಗುತ್ತಿಗೆದಾರರು ಉಪಸ್ಥಿತರಿದ್ದರು.
ಹೆಚ್ಚಿನ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ತುಮಕೂರು ಎಕ್ಸ್‌ಪ್ರೆಸ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ತುಮಕೂರು ಎಕ್ಸ್‌ಪ್ರೆಸ್ ದಿನಪತ್ರಿಕೆಯನ್ನ ಕೊಂಡು ಓದಿ.